ಚಾಮುಂಡಿ ಏನಮ್ಮ ಇದು ಇನ್ನೂ ಮಲ್ಕೊಂಡಿದ್ಯಾ? ಚಾಮುಂಡಿ ಚಾಮುಂಡಿ ಹೇಳಮ್ಮ, ಇವತ್ ನಿನ್ ಹುಟ್ಟಬ್ಬ ಕಣೆ. ಎಣ್ಣೆ ನೀರ್ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗುವಂತೆ. ಹೇಳಮ್ಮ ಹೇಳಮ್ಮ. ಚಾಮುಂಡಿ ಚಾಮುಂಡಿ ಏನಮ್ಮ ನನ್ ಕಂದ ಚಾಮುಂಡಿ. ಅಯ್ಯೋ ಏನ್ರಿ ಏನ್ರಿ ಇಲ್ಲಿ ನೋಡ್ರಿ, ಚಾಮುಂಡಿ ಯಾಕೋ ಮಾತಾಡ್ತಿಲ್ಲ, ಕೈ ಕಾಲೆಲ್ಲ ತಣ್ಣಗಾಗಿದೆ. ಏನ್ರಿ? ಸ್ವಲ್ಪ ಸುಮ್ಮನೆ ನಾ ಎಬ್ಬಿಸ್ತೀನಿ. ಚಾಮುಂಡಿ ಚಾಮುಂಡಿ ಏನು ನನ್ ಕಂದ? ಚಾಮುಂಡಿ ಚಾಮುಂಡಿ ಚಾಮುಂಡಿ. ಅಮ್ಮ, ತಾಯಿ ಚಾಮುಂಡಿ, ನಾವೇನ್ ತಪ್ಪು ಮಾಡ್ದು ಅಂತ ನಮ್ಗೆ ಶಿಕ್ಷೆ ಕೊಡ್ತಿದ್ಯಾ ತಾಯಿ? ನಮ್ಗಿದ್ದಿದ್ ಒಂದೇ ಒಂದು ಮಗು, ಅದನ್ನ ಯಾಕಮ್ಮ ಕಿತ್ಕೊಂಡೆ? ನಮ್ಗೆ ಯಾಕೆ ಕಷ್ಟದಲ್ಲಿ ತಳ್ತಾ ಇದ್ಯಾ? ಬೇಡ ತಾಯಿ ಬೇಡ. ಚಾಮುಂಡಿ ನನ್ ಕಂದ. ಅಯ್ಯೋ ಅಮ್ಮ, ನಮ್ಮ ಮಗುನ್ ನಮಗ್ ವಾಪಸ್ ಕೊಡು. ನಮ್ಗಿದ್ದಿದ್ದು ಒಂದೇ ಒಂದು ಮಗುನ್ ವಾಪಸ್ ಕೊಡು. ಅಮ್ಮ, ಚಾಮುಂಡಿ ಏನಾಯ್ತಮ್ಮ? ಏನಿಲ್ಲಮ್ಮ, ಏನೂ ಇಲ್ಲ. ನನ್ ಬಂದ ಪಾರ್ವತಿ, ನೀನಿದೆಯಲ್ಲ, ನೀವು ಮಾತ್ರ ಏನು ನೀವೇ ಹೇಳಿದ್ದು. ಚಾಮುಂಡಿ ಶಿವಯ್ಯ, 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 ಏನಿದು ಮೈಯೆಲ್ಲ ಸುಡ್ತಾ ಇದೆಯಲ್ಲ? ಪಾರ್ವತಿ, ನೀ ಯಾಕೆ ಇಲ್ಲಿಗೆ ಬಂದೆ? ಇದಕ್ಕೇನೋ ಗುಡಿ ಗಂಟೆ ಹೊಡೆಯಕ್ ಬರ್ಲಿಲ್ಲ. ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ನಾ ಬರಕಿಲ್ಲ. ಸರಿ, ನಿಮ್ಮವರು ಅಂತ ಯಾರು ನಿಮ್ಗಿಲ್ಲ, ನಾನು ಕೂಡ ನಿಮ್ಗೇನು ಅಲ್ಲ ಅಲ್ವಾ? ನಮ್ಮವ್ರಂತ ನಂಗೆ ಯಾಕೆ ಯಾರು ಇಲ್ಲ. 4 ಜನ ಇದ್ದಾರೆ. ಯಾರು? ಮೊದಲನೇದು ಗುಡಿಲಿರೋ ಚಾಮುಂಡಿ, ಎರಡನೇದು ನಾ ದಿವಸ ಬಾರಿಸೋ ಗಂಟೆ, ಮೂರನೇದು ಪೂಜಾರಪ್ಪ, ನಾಲ್ಕನೇದು ಯಾರು? ನಾಲ್ಕನೇದು ನನ್ ಪ್ರಾಣ. ಪಾರ್ವತಿ, ಈಗ ನನ್ ಪ್ರಾಣ ನನ್ನ ಎದೆ ಒಳಗಿಲ್ಲ, ನನ್ನ ಎದುರು ಕುಂತೈತೆ. ಹಾ ಪಾರ್ವತಿ, ಪಾರ್ವತಿ, ನಿಜ ಹೇಳ್ಬಿಡ್ತೀನಿ, ನೀ ಬಂದಾಗ ನನ್ಗೆ ಹೊಸ ಜೀವ ಬಂದಂಗಾಯ್ತದೆ. ನೀವ್ ಹೊಂಟೋದ್ರೆ ನನ್ ಜೀವನೇ ಹೊಂಟೋದಂಗಾಯ್ತದೆ. ಹಾ ಪಾರ್ವತಿ, ಈಗ ನೀ ಬಂದೆ ನನ್ ಜ್ವರ ಎಲ್ಲ ಹೊಂಟೋಯ್ತು. ಏನಿದು ರಕ್ತ? ಏನಾಯ್ತು? ಏನಿಲ್ಲ, ಏನ್ ಮಾಡ್ಕೊಂಡ್ರಿ? ಇದು ನಮ್ ಕನ್ನಡ ಪಂಡಿತರು ರಸ್ತೆಯಾಗಿ ಬರ್ತಾ ಇದ್ರು. ನಾವ್ ಊರೊಳಗೆ ಬತ್ತಿದ್ದಾಗ ಯಾರೋ ಅವ್ರ ಚಿನ್ನದ ಒಡವೆ ಎಲ್ಲ ಕಿತ್ಕೊಂಡು ಹೋಯ್ತಾ ಇದ್ರು. ಅವ್ರು ನಟಿಸ್ಕೊಂಡೋಗಿ ನಾಲ್ಕು ದನ್ ಅಂತ ಹೊಡೆದೆ. ಆ ಗಲಾಟಿಲ್ ಸ್ವಲ್ಪ ಕಾಲಿಗೆ ಏಟ್ ಬಿತ್ತು ಅಷ್ಟೇ. ಶಿವಯ್ಯ, ಇನ್ ಮಾತಾಡಿ ಸಾಕು, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ನಾ ಬರಕಿಲ್ಲ. ಬರಲ್ಲ? ಕುಡಿತಾವ್, ನನಗ್ ತುಂಬಾ ಕೆಲಸ ಐತೆ, ನಾನ್ ಡಾಕ್ಟರ್ ಹತ್ರ ಬರಕಿಲ್ಲ. ಹಾಗಾದ್ರೆ ಇನ್ಮೇಲೆ ನಾನ್ ನಿಮ್ ಹತ್ರ ಮಾತಾಡಲ್ಲ. ನನ್ ಜೀವನೇ ಉಂಟೋಯ್ತದೆ. ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಅಲ್ಲಿ ಚುಚ್ಚಕ್ಕಿಲ್ವಾ? ಚುಚ್ಚಲ್ಲ. ಹಂಗಾರ ನಡಿ ಬರ್ತೀನಿ. ಇದ್ರಲ್ಲಿ ಬರ್ದಿರೋ ಮಾತ್ರೆಗಳನ್ನ ದಿನಕ್ಕೆ 3 ಹೊತ್ತು ತಗೊಳ್ಳಿ, ಜ್ವರ ಇಳಿದು ಹೋಗುತ್ತೆ. ಡಾಕ್ಟ್ರೆ, ಫೀಸ್ ಎಷ್ಟು? 5 ರೂಪಾಯಿ. ಡಾಕ್ಟ್ರೆ, ಈ ಔಷಧಿಗೆ ಎಷ್ಟಾಯ್ತದೆ? 6 ರೂಪಾಯಿ ಆಗುತ್ತೆ. 5, 6, 11. ತರಕಾರಿಗಂತ ಹಣ ಕೊಟ್ರೆ ಇಷ್ಟ ಬಂದ ಖರ್ಚು ಮಾಡ್ತೀಯಾ? ನಿಮ್ಮ ಅಪ್ಪನ ಮನೆ ಗಂಟು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏಮಾರಿದ್ರೆ ಸಾಕು, ಮನೇನೆ ಮುಳಿಸ್ಬಿಡ್ತೀಯ. ಅಪ್ಪ, ಇದೊಂದ್ಸಲ ಕ್ಷಮಿಸ್ಬಿಡಿ ಅಮ್ಮ, ಇನ್ಮೇಲೆ ಮಾಡಿ ತಪ್ಪಿಗೆ ಇವತ್ತೆಲ್ಲ ಉಪವಾಸ ಇರ್ಬೇಕು. ಆಗ್ಲೇ ನಿನ್ ಕೊಬ್ಬ ಅಡಗೋದು. ಕದ್ದಿಗೆ ತಿಂದೆ ಹಾಕ್ಬಿಡ್ತೀನಿ, ಗೊತ್ತಾ? ಓಂ ಹದರಾಕ್ಷಸ್ಯೈ ನಮಃ, ಓಂ ವಲ್ಲಭ್ಯೈ ನಮಃ, ಓಂ ವಲ್ಲಭಾಯೈ ನಮಃ, ಓಂ ಅಯ್ಯಾವಯ್ಯಾನುತಾತ್ಮನ್ಯಾಯೈ ನಮಃ, ಓಂ
ಪಾರ್ವತಿ, ನಮ್ಮ ಚಾಮುಂಡೇಶ್ವರಿನ ಪ್ರತಿನಿತ್ಯ ತ್ರಿಕರಣ ಶುದ್ಧಿಯಿಂದ ಪೂಜಿಸ್ತಿರೋ ನೀನು ತುಂಬಾ ಪುಣ್ಯವಂತೆ ಅಮ್ಮ. ಏನೋ ಶಾಸ್ತ್ರಿಗಳೇ, ಈ ಪುಣ್ಯ ಜನ್ಮ ಜನ್ಮಕ್ಕೂ ಸಿಕ್ಕಿದ್ರೆ ಸಾಕು, ಅದೇ ನನ್ ಭಾಗ್ಯ. ತಗೋಮ್ಮ ಪ್ರಸಾದ. ತಾಯಿ ಚಾಮುಂಡೇಶ್ವರಿ, ನನಗ್ ಗೊತ್ತಿರೋರು, ನನಗ್ ತಿಳಿದಿರೋರು ಎಲ್ಲರೂ ದಟ್ಟ ದರಿದ್ರ ಆಗ್ಬೇಕಮ್ಮ. ನನಗ್ ಒಂದಕ್ಕೆರಡಾಗಿ ಬಡ್ಡಿ ತೆತ್ತು ನಾನು ಕುಬೇರನ ಆಗ್ಬೇಕಮ್ಮ. ಆಶೀರ್ವಾದ ಮಾಡು ತಾಯಿ. ಈಗ ಚೂಡಾರತ್ನ ಒಂದು ಪದ್ಯ ಹೇಳ್ತೇನೆ. ಲಕ್ಕ ಧನ ಮಿರಲು ಕೆಡಗುಂ ಚಿಕ್ಕಂದಿನ ವಿದ್ಯೆ ಪೊರಗುಂ ಚೂಡಾರತ್ನ. ಅಂದ್ರೆ ಲಕ್ಷಾಂತರ ಹಣ ಇದ್ರೆ ಅದು ಮನುಷ್ಯನನ್ನ ಹಾಳು ಮಾಡುತ್ತೆ, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಲಿತ ವಿದ್ಯೆ ಅದು ಯಾವತ್ತೂ ಒಳ್ಳೇದು ಮಾಡುತ್ತೆ. ಆದ್ರಿಂದ ನೀವು ವಯಸ್ಸಿಗೆ ಬಂದ ಮೇಲೆ ಯಾವತ್ತೂ ಒಳ್ಳೆ ಕೆಲಸನೇ ಮಾಡಬೇಕು, ಕೆಟ್ಟದ್ದನ್ನ ಮಾಡಬಾರ್ದು. ಹೋಯ್ತು ಹೋಯ್ತು, ನಿದ್ದೆ ಹಾಳಾಗ್ ಹೋಯ್ತು. ಅದೇ ನಿಮ್ಮನ್ನ ಕಾಪಾಡುತ್ತೆ. ಕಾಪಾಡಿದಕ್ಕೆ ನೀವು ಚಿಕ್ಕ ವಯಸ್ಸಿಂದ ಓದಿ ಓದಿ ಕುಚ್ಚುಬಟ್ಟನಾಗಿ ಕುಳಿತಿರೋದು. ಮಕ್ಕಳ ಇವು ಪಿಶಾಚಿಗಳು, ಕಾಸು ಕೊಡೋಕೆ ಹೋಗಿದ್ದಿಲ್ಲ, ಬಿಟ್ಟಿ ಪಾಠ ಬೇರೆ ಕೇಳು. ಹೋಗಿ ನೀನ. ಅಯ್ಯೋ ಅಲ್ವೇ, ಯಾಕೆ ಓಡಿಸ್ತೀಯ? ನೋಡೆ, ದಾನಗಳೆಲ್ಲ ಶ್ರೇಷ್ಠವಾದ್ದು ವಿದ್ಯಾದಾನ ಕಣೆ. ನಾವು ಕಲ್ತದ್ದನ್ನ ಬೇರೆಯವ್ರ ದಾನ ಮಾಡಿದ್ರೆ ಇಹಕ್ಕೂ ಪರಕ್ಕೂ ಪುಣ್ಯ ಕಣೆ. ಪಾಪ ಪುಣ್ಯ ಅಂತ ಈ ಕಾಲದಲ್ಲಿ ನೋಡಕ್ ಹೋದ್ರೆ ನಮ್ ಕೈಗೆ ಬರುತ್ತೆ ತೆಂಗಿನಕಾಯಿ ಚಿಪ್ಪು. ಏನೋ ನನ್ ತವ್ರ ಮನೆ ಆಸ್ತಿನ ನಾನ್ ಜೋಪಾನ ಮಾಡಿದಕ್ಕೆ ಈಗ ನಾವು ನೆಮ್ಮದಿಯಾಗಿ ಉಸಿರಾಡ್ತಿರೋದು. ಬಂದ್ರು ಸುಪ್ನಾತಿ ಸುಬ್ಬಿ, ಇದೊಂದು ದಂಡ ಪಿಂಡ. ಎಲ್ಲೋಗಿದ್ರೆ ಬಾರೆ ಇಲ್ಲಿ. ಬೆಟ್ಟಕ್ಕೆ ಹೋಗಿ ಅಮ್ಮನವ್ರ ಪೂಜೆ ಮಾಡಿಸ್ಕೊಂಡ್ ಬಂದೆ. ಏನೇ ಬೆಟ್ಟ ಗುಡ್ಡ ಪೂಜೆ ಪುನಸ್ಕಾರ ಅಂತ ಅಲಿತಿದ್ರೆ ಮನೆ ಕೆಲಸ ಯಾರೇ ಮಾಡೋದು? ಎಲ್ರಿ ನಿಮ್ ಕಾರ್ಯ ಮಾಡ್ತಾನ? ಇಲ್ಲಮ್ಮ, ಬೆಳಿಗ್ಗೆನೆ ಎದ್ದು ಬಟ್ಟೆ ಒಗೆದು ಪಾತ್ರೆ ತೊಳೆದು ಹಿಟ್ಟು ರುಬ್ಬಿ ನೀರ್ ತೋಡಿ ಒಲೆನೂ ಉರಿ ಹಾಕಿದ್ದೆ ಅಮ್ಮ. ನಾನ್ ಯಾವಾಗ ಹೇಳ್ತೇನೆ ಅಂತ ನನಗೆ ಗೊತ್ತಿಲ್ಲ. ಹಲ್ಲು ಉಜ್ಜಿಲ್ಲ, ಮುಖ ತೊಳೆದಿಲ್ಲ. ಹೋಯ್ತು, ಸಬ್ದೆಲ್ಲ ಹಾಳಾಗ್ ಹೋಯ್ತು. ಮನೆ ಹಾಳಿ ಯಾಕೆ ಕಮ್ಮಿ ನಿಂತೆ? ಹೋಗಿ ಬೆಶ ಪ್ರೇಷ್ಠ ತಗೊಂಡ್ ಬಾ. ಒಂದ್ ದಿವ್ಸವಾದ್ರೂ ಪಾರ್ವತಿ ಜೊತೆ ಪ್ರೀತಿಯಿಂದ ಮಾತಾಡಿದ್ಯಾ? ಪ್ರೀತಿ ಮಾತಾಡಿದ್ರೆ ಬರುತ್ತಾ? 6 ತಿಂಗಳು ಮಗುನ ಗುಡಿ ಸಿಕ್ತು ಅಂತ ತಂದು ಹಾಕಿದ್ರಲ್ಲ, ಆವತ್ತಿಂದ ಹೊಟ್ಟೆ ಬಟ್ಟೆ ಕೊಟ್ಟು ಯಾರೇ ಸಾಕ್ತಿರೋದು? ಇದೆಲ್ಲ ಪ್ರೀತಿ ಅಲ್ವಾ? ಹಾಗಲ್ವೇ ಅಖಿಲ? ಏನಂದ್ರಿ? ಅಖಿಲ? ನನ್ನ ಅಪ್ಪ ಅಮ್ಮ ಪ್ರೀತಿಯಿಂದ ಅಖಿಲಾಂಡೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ. ಅದನ್ನ ಬಾಯಿ ತುಂಬಾ ಕರೆದ್ರೆ ನಿಮ್ ಬಾಯಿ ಬಿದ್ದು ಹೋಗುತ್ತಾ? ಇಲ್ಲ ನೋಡಿ, ಆಚಾರ ಹತ್ರ ನನ್ ತವ್ರ ಮನೆ ಒಡವೆನ ಪಾಲಿಸಿ ಕೊಟ್ಟಿದ್ದಾನೆ, ಬರುವಾಗ ತಗೊಂಡ್ ಬನ್ನಿ. ಆಯ್ತು, ಸ್ಕೂಲಿಂದ ಬರೋಗ್ ತರ್ತೇನೆ. ಅಯ್ಯೋ, ನಿಮ್ ಸ್ಕೂಲ್ ಮನೆ ಹಾಳಾಯ್ತು. ಮೊದ್ಲು ಒಡವೆ ತಂದ್ಕೊಡಿ, ಆಮೇಲೆ ಎಲ್ಲಾದ್ರೂ ಹಾಳಾಗಿ ಹೋಗಿ. ನನ್ ಕರ್ಮ. ಅಯ್ಯೋ ಈಡ ಅಯ್ಯೋ ರಾಮ, ನಾನ್ ಮೊದ್ಲೇ ಹೇಳ್ದೆ ಈ ಬಸ್ರು ಗಿಸ್ರು ಬೇಡ್ವೆ ಅಂತ. ನನ್ ಮಾತು ಕೇಳ್ದ್ಯಾ? ನೀನೇ ಒಂದು ದರಿದ್ರ, ನಿನಗೂ ಒಂದ್ ದರಿದ್ರ ಬೇಕಾಗಿತ್ತಾ? ಪಾರ್ವತಿ, ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೋ, ಸರ್ಕಾರದವರು ಹಣ ಕೊಡ್ತಾರೆ, ಸೀರೆ ಕೊಡ್ತಾರೆ, ದೇಶಕ್ಕೂ ಒಳ್ಳೇದಾಗುತ್ತೆ ಅಂತ ಬರ್ಕೊಂಡೆ. ನನ್ ಮಾತು ಕೇಳ್ದ್ಯಾ? ಈಗ ಅಯ್ಯೋ ಅಮ್ಮ ಅಂದ್ರೆ ಏನ್ ಮಾಡ್ಕಾಗುತ್ತೆ? ಅನ್ಭವ್ಸು. ಏನ್ ಮಾತಾಡ್ತಾ ಇದೀಯ? ಏನಂದ್ರೆ? ನಿನಗಂತೂ ಮಕ್ಕಳು ಹೆರೋ ಯೋಗ್ಯತೆ ಇಲ್ಲ. ನಮಗೆ ಮಕ್ಕಳ? ನೀನು ಒಂದ್ ಹೆಣ್ಣೇನೆ, ದಿನ ತುಂಬಿರೋ ಗರ್ಭಿಣಿ ಕೈ ದುಡ್ಸ್ಕೋತಾ ಇದ್ದೀರ. ನಿನ್ ಮನ್ಸಿಗೆ ಏನು ಅನ್ಸೋಲ್ವೇನೆ? ಪಾರ್ವತಿ, ನೀನು ಹೋಗಮ್ಮ, ನೀನ್ ಹೋಗಮ್ಮ. ಬೇಡಪ್ಪ, ನಿನ್ ಕೆಲಸ ನಾನು ಮಾಡ್ತೀನಮ್ಮ, ನೀನ್ ಹೋಗ. ನನ್ಗೇನ್ ಕಷ್ಟ ಇಲ್ಲ,
ನಾನ್ ಮಾಡ್ತೀನಿ. ನೋಡು, ಮೊದಲು ನೀನ್ ಇಲ್ಲಿಂದ ಹೋಗು. ಹೋಗ್ತೀನಿ. ಈ ಮನೇನು ಈ ಕೆಲ್ಸನೂ ಬಿಟ್ಟು ಶಾಶ್ವತವಾಗಿ ಹೊಟ್ಟೋಗ್ತೀನಿ. ಆಮೇಲೆ ಎಲ್ಲ ಕೆಲ್ಸನೂ ನೀವೇ ಮಾಡ್ಕೊಳ್ಳಿ. ಪಾರ್ವತಿ, ಏನಮ್ಮ ನಿನ್ ಮಾತಿನ ನನ್ನ ಬಾಯಿ ಕಟ್ಟಿ ಹಾಕ್ಬಿಟ್ಟಿಯಲ್ಲ ತಾಯಿ. ನೀನ್ ಪಡೋ ಕಷ್ಟ ನೋಡ್ಲಾರ್ದೆ ನನ್ ಕರ್ಡ್ ಕಿತ್ತು ಬಂತು, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ ಅಮ್ಮ. ನಿನ್ನ ಇಷ್ಟ. ಓ, ಏನ್ ನೋಡ್ತಾ ಇದ್ಯಾ? ಹೋಗಿಯೇ. ಅಮ್ಮ, ಅಯ್ಯೋ ಅಯ್ಯೋ ಚಾಮುಂಡಿ ಅಮ್ಮ, ತಾಯಿ, ಅಯ್ಯೋ ಚಾಮುಂಡಿ, ಅಯ್ಯೋ ನನ್ ಕೆಲ್ ತಡಿಯೋಕ್ಕಾಗ್ತಿಲ್ಲ ನೋವುನ. ಅಯ್ಯೋ ಪಾರ್ವತಿ, ಏನಾಯ್ತಾ ಇದೆ ಪಾರ್ವತಿ? ಏನು ಅಂದ್ರೆ, ಅಯ್ಯೋ ಹೇಳು ಪಾರ್ವತಿ. ಏನಂದ್ರೆ ಅನ್ಪೂರ್ಣತಿನ ಬೇಗ ಹೋಗಿ ಕರ್ಕೊಂಬನ್ನಿ. ಅಯ್ಯೋ, ಈಗಲೇ ಕರ್ಕೊಂಬತ್ತೀನಿ. ಅಮ್ಮರೇ, ಶಾಸ್ತ್ರಿಗಳೇ. ಏನು ಶಿವಯ್ಯ, ಯಾಕೋ ಗಾಬರಿ ಆಗಿದೆ? ಪಾರ್ವತಿ, ಪಾರ್ವತಿ ಹೊಟ್ಟೆ ಇಟ್ಕೊಂಡು ನೋವು ಅಂತ ನರಳ್ತಾವಳೆ. ಹಾಗ ಹೆರಿಗೆ ನೋವು ಕಂಡಿರ್ಬೇಕು. ನೀವ್ ಹೋಗಿ ಡಾಕ್ಟರ್ನ ಕರ್ಕೊಂಬಾ. ಡಾಕ್ಟ್ರ? ನಡಿ, ನೀನು ನಡಿ, ನಡಿ. ಅಮ್ಮ, ಚಾಮುಂಡಿ, ಸಮಾಧಾನ ಮಾಡ್ಕೊಂಡು ಹೆದರ್ಕೋಬೇಡಮ್ಮ. ಡಾಕ್ಟ್ರೇ, ಡಾಕ್ಟ್ರೇ, ಡಾಕ್ಟ್ರಲ್ಲಿ ಡಾಕ್ಟರ್ ಊರಿಗೆ ಹೋಗಿದ್ದಾರೆ. ಊರ್ಗ? ಹೌದು. ಸಮಾಧಾನ ನೋಡಪ್ಪ, ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ಕಣ್ಣೇ ಕಾಣಲ್ಲ ಅನ್ನತ್ತೆ. ಬೇರೆ ಡಾಕ್ಟರ್ ನೋಡ್ಕೋ. ಹಾಗನ್ಬೇಡಿ ಡಾಕ್ಟ್ರೆ, ದಯವಿಟ್ಟು ಬನ್ನಿ, ತುಂಬಾ ನರಳ್ತಾವಳೆ. ಅರೆ ಹೋಗಯ್ಯ ಅಂದ್ರೆ. ಡಾಕ್ಟ್ರೇ, ನಿಮ್ಮ ಕೈ ಮುಗಿದ್ ಕಲ್ಕತ್ತೀನಿ, ದಯವಿಟ್ಟು ಬನ್ನಿ. ಹೇಳಿದ್ ಮತ್ ಕೇಳಲ್ಲ, ನನ್ ತಲೆ ತಿನ್ಬೇಡ. ಹೋಗಯ್ಯ. ಹೌದಾ? ಈಗ ಏನ್ ಮಾಡೋದು? ಸಮಾಧಾನ ಮಾಡ್ಕೊಂಡು ಏನ್ರಿ? ಅಯ್ಯೋ, ಮಗು ಅಡ್ಡ ತಿರುಗ್ಬಿಟ್ಟಿದೆ. ಹೆರಿಗೆ ಆಗೋದು ತುಂಬಾ ಕಷ್ಟ ಅಂತ. ಅಯ್ಯೋ, ಶಿವಯ್ಯ ಎಲ್ಲಿ? ಅವನು ಇನ್ನೂ ಬರ್ಲಿಲ್ವಲ್ಲ? ಅಯ್ಯೋ, ಬೇಗ ಹೋಗಿ ಕರ್ಕೊಂಡ್ ಬನ್ನಿ. ತಾಯಿ ಚಾಮುಂಡಿ, ಇದುವರೆಗೂ ನಾನು ನಿನ್ನೇನು ಕೇಳಿಲ್ಲ ತಾಯಿ. ಇವತ್ತು ಕೇಳ್ತಾ ಇದ್ದೀನಿ. ಚಿಕ್ಕನ್ನಿಂದ ನಿನ್ನ ನಂಬ್ಕೊಂಡಿದ್ದಕ್ಕೆ ನಮ್ದವ್ರ ಕೈ ಬಿಡೋದಿಲ್ಲ ಅಂತ ನಿರೂಪಿಸು. ನನ್ನ ಪಾರ್ವತಿನ ಕಾಪಾಡು, ನನ್ನ ಪಾರ್ವತಿನ ಕಾಪಾಡು ತಾಯಿ. ನೀವೆಲ್ಲ ಸ್ವಲ್ಪ ಆಚೆ ಹೋಗಿ ಬನ್ನಿ, ನಾವೆಲ್ಲ ಹೊರಗೋಗೋಣ. ಬನ್ನಿ ಬನ್ನಿ. ಪಾರ್ವತಿ, ಸಮಯಕ್ಕೆ ಸರಿಯಾಗಿ ದೇವತೆ ಹಾಗೆ ಬಂದು ಕಾಪಾಡಿದ್ರು. ಬರ್ತೀವಿ.
ಮಗು ಪಾರ್ವತಿ ಶಿವಯ್ಯ ನೋಡಿಲಿ ಶಿವಯ್ಯ ಸಮಯಕ್ಕೆ ಸರಿಯಾಗಿ ಡಾಕ್ಟಮ್ಮ ಬಂದು ನಿನ್ ಹೆಂಡತಿ ಮಗುನ್ ಕಾಪಾಡಿದ್ರಪ್ಪ. ಓನಮ್ಮ ಓನಮ್ಮ ತಾಯಿ ತಾಯಿ